ನಮಸ್ಕಾರ, ನಾನು BR ನಾಯ್ಡು. ಪ್ರಶಾಂತ್ ಕಿಶೋರ್ ಹೇಳ್ಕೊಳ್ಳಕ್ಕೆ ದೊಡ್ಡ ಚುನಾವಣಾ ತಂತ್ರಗಾರ. 2014 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಇದೇ ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಗಾರಿಕೆ ಮಾಡಿ पैसा लेके दूसरे का प्रचार करते थे, स्ट्रेटजी बनाते थे. ಈ ಫೇಕು ಸರ್ಕಾರವನ್ನ ತರೋದಕ್ಕೆ ಸಹಾಯ ಮಾಡೋ ಮುಖಾಂತರ ದೇಶವನ್ನ ಪಾತಾಳಕ್ಕೆ ನೂಕಾಗಿದೆ. ಈಗ ಇದೇ ಪ್ರಶಾಂತ್ ಕಿಶೋರ್ ಬಿಹಾರವನ್ನ ಉದ್ಧಾರ ಮಾಡ್ತೀನಿ ಅಂತ ಹೋಗವ್ರೆ. ಅದಕ್ಕೋಸ್ಕರ ಜನಸ್ವರಾಜ್ ಅನ್ನೋ ಪಾರ್ಟಿಯನ್ನು ಬೇರೆ ಕಟ್ಟವ್ರೆ. ಆದ್ರೆ ಇದೇ ಪ್ರಶಾಂತ್ ಕಿಶೋರ್ಗೆ ಬಿಹಾರದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಲ್ಲಿ ಓದೋ ಪ್ರೈಮರಿ ಶಾಲೆ ಹುಡುಗರು ಕೇಳಿದ್ರು ಕೂಡ 38 ಜಿಲ್ಲೆಗಳು ಅಂತೇಳಿ ಸರಿಯಾದ ಉತ್ತರ ಕೊಡ್ಬೋದು. ಆದ್ರೆ ಈ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಪ್ರಕಾರ ಮಾತ್ರ ಬಿಹಾರದಲ್ಲಿ 40 ಜಿಲ್ಲೆಗಳಿದೆ ಅಂತೆ. ಮಾಧ್ಯಮ ಒಂದರ ಜೊತೆ ಮಾತನಾಡ್ತಿದ್ದಾಗ ರಾಹುಲ್ ಗಾಂಧಿ ಅವರನ್ನ ಲೇವಡಿ ಮಾಡೋದಕ್ಕೆ ಹೋಗಿ ಇದೇ ಪ್ರಶಾಂತ್ ಕಿಶೋರ್ ಅನ್ನೋ ಮಹಾನ್ ಬೃಹಸ್ಪತಿ ಕಾಮಿಡಿ ಪೀಸ್ ಆಗೋಗಿದ್ದಾರೆ. जिसको बिहार के 40 डिस्ट्रिक्ट का नाम नहीं मालूम है, बिहार के ज्यादातर विषयों का की समझ नहीं है. ಇದನ್ನ ಕೇಳಿದ ಬಿಹಾರನ ಮತದಾರ ಹಾಗೂ ಇದೇ ಪ್ರಶಾಂತ್ ಕಿಶೋರ್ನ ಜನಸ್ವರಾಜ್ ಪಕ್ಷದವರು ಕೂಡ ಮುಸಿ ನಗ್ತಾ ಇದ್ದಾರೆ. ಬಿಹಾರದಲ್ಲಿ ಇರೋದೇ 38 ಜಿಲ್ಲೆ, ಇನ್ನು ಉಳಿದ 2 ಜಿಲ್ಲೆಗಳು ಎಲ್ಲಿದೆ ಅಂತೇಳಿ ಹುಡುಕಾಡ್ತಿದ್ದಾರಂತೆ. ನಾನು ಬಿಹಾರದಾದ್ಯಂತ ಬೀದಿ ಸುತ್ತಿದ್ದೀನಿ ಅಂತ ಹೇಳೋ ಈ ಮಹಾನ್ ಬೃಹಸ್ಪತಿಗೆ ಎಷ್ಟು ಜಿಲ್ಲೆ ಇದೆ ಅಂತೇಳಿ ಲೆಕ್ಕ ಇಡೋದಕ್ಕೂ ಆಗಿಲ್ವಲ್ಲ. ತನ್ನ ಸ್ವಂತ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಂತ ಗೊತ್ತಿಲ್ದಿರೋ ಈ ಪ್ರಶಾಂತ್ ಕಿಶೋರ್ ಬಿಹಾರ ರಾಜ್ಯದಲ್ಲಿ ಪಾರ್ಟಿ ಹೇಗ್ ಕಟ್ಟಿದ್ರು, ಚುನಾವಣಾ ತಂತ್ರಗಾರ ಅಂತೂ ಹೇಗಾದ್ರು ದೇವರೇ ಬಲ್ಲ. ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಟೀಮ್ BR ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.